ನಮಸ್ಕಾರ. ಒಂದು ಇಡೀ ವಿಶ್ವ ದೃಷ್ಟಿಕೋನವನ್ನ ಕೇವಲ ಸಂಖ್ಯೆಗಳ ಮೂಲಕ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯನಾ? ಕೇಳಕ್ಕೆ ಸ್ವಲ್ಪ ವಿಚಿತ್ರ ಅನ್ಸ್ಬಹುದು ಅಲ್ವಾ? ಆದ್ರೆ ಇವತ್ತು ಪ್ರಾಚೀನ ಹಿಂದೂ ಗ್ರಂಥಗಳು ಕೆಲವು ಪ್ರಮುಖ ಸಂಖ್ಯೆಗಳನ್ನ ಬಳಸಿ ಮನುಷ್ಯನ ಜೀವನದಿಂದ ಹಿಡಿದು ಇಡೀ ಬ್ರಹ್ಮಾಂಡದ ರಚನೆವರೆಗೆ ಎಲ್ಲವನ್ನೂ ಹೇಗೆ ವಿವರಿಸ್ತವೆ ಅಂತ ನೋಡೋಣ. ಒಂದು ಸಂಸ್ಕೃತಿ ವಾಸ್ತವವನ್ನ, ಜೀವನವನ್ನ ಮತ್ತು ಅಸ್ತಿತ್ವದ ಪ್ರತಿಯೊಂದು ಅಂಶವನ್ನ ಹೇಗೆ ಒಂದು ವ್ಯವಸ್ಥೆಗೆ ತರತ್ತೆ? ಇದಕ್ಕೆ ಉತ್ತರ ಆಶ್ಚರ್ಯ ಅಂದ್ರೂ ಸರಿ, ಕೆಲವು ಪ್ರಮುಖ ಸಂಖ್ಯೆಗಳಲ್ಲಿ ಅಡಗಿದೆ. ನಮ್ಮ ಪಯಣವನ್ನ ಈ ಸಂಖ್ಯೆಯಿಂದ ಶುರು ಮಾಡೋಣ. ಇದು ಮಾನವ ಜೀವನದ 4 ಪ್ರಮುಖ ಹಂತಗಳು ಮತ್ತು ಗುರಿಗಳನ್ನ ಸೂಚಿಸುತ್ತೆ. ಅಕ್ಷರಶಃ ನಮ್ಮ ಜೀವನದ ಅಡಿಪಾಯ ಇದು. ನಂತರ ಈ ಸಂಖ್ಯೆ, ಇದು ಕೇವಲ ನಮ್ಮ ಭೂಮಿಯನ್ನ ಅಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡದ ಬೇರೆ ಬೇರೆ ಲೋಕಗಳನ್ನ ಕೂಡ ವಿವರಿಸುತ್ತೆ. ಮತ್ತು ಕೊನೆಗೆ ಈ ಸಂಖ್ಯೆ, ಇದು ಜ್ಞಾನ ಮತ್ತು ಪುರಾಣ ಕಥೆಗಳ ಒಂದು ದೊಡ್ಡ ಸಾಗರವನ್ನೇ ಪ್ರತಿನಿಧಿಸುತ್ತೆ. ಹಾಗಾದ್ರೆ ಈ ಸಂಖ್ಯೆಗಳ ಹಿಂದಿರೋ ರಹಸ್ಯವಾದ್ರೂ ಏನೋ? ಬನ್ನಿ, ನಮ್ಮ ಒಳಗಿನ ಜಗತ್ತಿನಿಂದ ಶುರುಮಾಡಿ ಇಡೀ ಬ್ರಹ್ಮಾಂಡದ ಅಂಚಿನವರೆಗೂ ಸಾಗೋಣ. ನಮ್ಮ ಈ ವಿಶ್ಲೇಷಣೆ 4 ಭಾಗಗಳಲ್ಲಿ ಸಾಗುತ್ತೆ. ಮೊದಲು ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ನಾವು ಇರೋ ಈ ಪ್ರಪಂಚವನ್ನ ನೋಡೋಣ, ಅಲ್ಲಿಂದ ಇಡೀ ಬ್ರಹ್ಮಾಂಡದ ನಕ್ಷೆ ಹೇಗಿದೆ ಅಂತ ತಿಳಿದುಕೊಂಡು ಕೊನೆಗೆ ಈ ಎಲ್ಲ ಜ್ಞಾನ ಎಲ್ಲಿಂದ ಬಂತು ಅನ್ನೋದನ್ನ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಈ ಪಯಣವನ್ನ ನಮ್ಮಿಂದಲೇ ಶುರು ಮಾಡೋಣ ಅಲ್ವಾ? ಮನುಷ್ಯನ ಅನುಭವವನ್ನ, ನಮ್ಮ ಒಳಗಿನ ಪ್ರಪಂಚವನ್ನ ಕಟ್ಟಿಕೊಡುವಂತಹ ಕೆಲವು ಪರಿಕಲ್ಪನೆಗಳನ್ನ ಮೊದಲು ನೋಡೋಣ. ಮೊದಲಿಗೆ ಜೀವನವನ್ನೇ ಒಂದು ವ್ಯವಸ್ಥಿತ ಪಯಣ ಅಂತ ನೋಡಲಾಗುತ್ತೆ. ಇದರಲ್ಲಿ 4 ಹಂತಗಳಿವೆ. ಇವನ್ನೇ ಆಶ್ರಮಗಳು ಅಂತ ಕರೆಯೋದು. ನೋಡಿ, ಇದು ವಿದ್ಯಾರ್ಥಿಯಾಗಿ ಕಲಿಯೋದ್ರಿಂದ ಶುರುವಾಗಿ ಆಮೇಲೆ ಸಂಸಾರದ ಜವಾಬ್ದಾರಿಗಳನ್ನ ಹೊತ್ತು ನಂತರ ತನ್ನ ಅನುಭವದಿಂದ ಸಮಾಜಕ್ಕೆ ದಾರಿ ತೋರಿಸಿ ಕೊನೆಗೆ ಎಲ್ಲವನ್ನೂ ಬಿಟ್ಟು ಆಧ್ಯಾತ್ಮಿಕ ಮುಕ್ತಿಗಾಗಿ ಸಾಗುವ ಒಂದು ಸಂಪೂರ್ಣ ಜೀವನ ಚಕ್ರ. ಹಾಗಾದ್ರೆ ಈ ಜೀವನದ ಹಂತಗಳಲ್ಲಿ ನಮ್ಮನ್ನ ಮುಂದೆ ನಡೆಸ್ಕೊಂಡು ಹೋಗೋ ಶಕ್ತಿ ಯಾವ್ದು? ಅದಕ್ಕೆ ಉತ್ತರನೇ ಈ 4 ಪುರುಷಾರ್ಥಗಳು, ಅಂದ್ರೆ ಜೀವನದ ಗುರಿಗಳು. ಧರ್ಮದ ದಾರಿಯಲ್ಲಿ ನಡೀತಾ ಸಂಪತ್ತು, ಆಸೆಗಳನ್ನ ಪೂರೈಸಿಕೊಂಡು ಕೊನೆಗೆ ಮೋಕ್ಷದ ಕಡೆ ಹೋಗೋದು. ಇದು ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಒಂದು ದಿಕ್ಸೂಚಿ ಇದ್ದ ಹಾಗೆ. ಆದ್ರೆ ಈ ದಾರಿಯಲ್ಲಿ ಸಾಗೋದು ಅಷ್ಟು ಸುಲಭನಾ? ಖಂಡಿತ ಇಲ್ಲ. ಪ್ರತಿಯೊಬ್ಬರೂ ತಮ್ಮ ಒಳಗೆ ಇರೋ 6 ಶತ್ರುಗಳನ್ನ ಗೆಲ್ಲಲೇಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯ. ಇವು ಬರೀ ನೆಗೆಟಿವ್ ಇಮೋಷನ್ಸ್ ಅಷ್ಟೇ ಅಲ್ಲ, ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಲೇ ಅಡ್ಡ ಬರೋ ದೊಡ್ಡ ಗೋಡೆಗಳು. ಇಲ್ಲಿ ನಾವು ಮನಸ್ಸು ಮತ್ತು ದೇಹವನ್ನ ಕಂಟ್ರೋಲ್ ಮಾಡೋ 2-3 ಗುಂಪುಗಳನ್ನ ನೋಡ್ತೀವಿ. ಗುಣಗಳು ನಮ್ಮ ಮಾನಸಿಕ ಸ್ಥಿತಿಯನ್ನ ನಿರ್ಧರಿಸುತ್ತೆ. ಸಾತ್ವಿಕ ಅಂದ್ರೆ ಶಾಂತ, ರಾಜಸಿಕ ಅಂದ್ರೆ ಚಟುವಟಿಕೆ ಮತ್ತು ತಾಮಸಿಕ ಅಂದ್ರೆ ಜಡತ್ವ. ಅದೇ ರೀತಿ ಆಯುರ್ವೇದದಲ್ಲಿ ಬರೋ ದೋಷಗಳು ನಮ್ಮ ದೇಹದ ಆರೋಗ್ಯವನ್ನ ನೋಡ್ಕೊಳ್ಳುತ್ತೆ. ಈ 2ರ ನಡುವೆ ಬ್ಯಾಲೆನ್ಸ್ ಇದ್ರೇನೆ ಜೀವನ ಆರೋಗ್ಯಕರವಾಗಿ ಚೆನ್ನಾಗಿರುತ್ತೆ. ಸರಿ, ನಮ್ಮ ಒಳಗಿನ ಪ್ರಪಂಚದ ಬಗ್ಗೆ ತಿಳ್ಕೊಂಡಾಯ್ತು. ಈಗ ನಾವು ಬದುಕ್ತಿರುವ ಈ ಹೊರಗಿನ ಭೌತಿಕ ಪ್ರಪಂಚದ ಕಡೆಗೆ ನೋಡೋಣ. ಈ ಜಗತ್ತು ಯಾವುದರಿಂದ ಮಾಡಲ್ಪಟ್ಟಿದೆ? ಈ ದೃಷ್ಟಿಕೋನದ ಪ್ರಕಾರ ಇಡೀ ಭೌತಿಕ ಜಗತ್ತು, ಹೌದು, ಎಲ್ಲವೂ ಕೇವಲ 5 ಮೂಲಭೂತ ಅಂಶಗಳಿಂದ ಮಾಡಲ್ಪಟ್ಟಿದೆ. ಅವು ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ. ನಮ್ಮ ದೇಹದಿಂದ ಹಿಡಿದು ಆಕಾಶದಲ್ಲಿರೋ ನಕ್ಷತ್ರಗಳವರೆಗೂ ಎಲ್ಲವೂ ಈ ಪಂಚಮಹಾಭೂತಗಳ ಬೇರೆ ಬೇರೆ ಕಾಂಬಿನೇಷನ್ ಅಷ್ಟೇ. ಈ ಮೂಲಭೂತ ಅಂಶಗಳ ಆಧಾರದ ಮೇಲೆಯೇ ಜೀವಿಗಳನ್ನ ಅವು ವಾಸಿಸೋ ಜಾಗದ ಪ್ರಕಾರ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ನೀರ್ನಲ್ಲಿರವು ಜಲಚರಗಳು, ನೆಲದ ಮೇಲೆ ಇರವು ಭೂಚರಗಳು ಮತ್ತು ಆಕಾಶದಲ್ಲಿ ಹಾರಾಡವು ಖೇಚರಗಳು. ಇದು ಪ್ರಕೃತಿಯನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಸರಳ ವಿಧಾನ. ಓಕೆ, ಈಗ ನಮ್ಮ ದೃಷ್ಟಿಯನ್ನ ಇನ್ನಷ್ಟು ದೊಡ್ಡದು ಮಾಡೋಣ. ನಮ್ಮ ಭೂಮಿಯನ್ನ ದಾಟಿ ಇಡೀ ಬ್ರಹ್ಮಾಂಡದ ರಚನೆ ಹೇಗಿದೆ ಅಂತ ನೋಡೋಣ. ಇಲ್ಲಿ ಬರೋ ಕಲ್ಪನೆಗಳು ನಿಜಕ್ಕೂ ತಲೆ ತಿರುಗಿಸುವಂತಿವೆ. ತುಂಬಾ ಬೇಸಿಕ್ ಲೆವೆಲ್ನಲ್ಲಿ ಬ್ರಹ್ಮಾಂಡವನ್ನ 3 ಲೋಕಗಳಾಗಿ ನೋಡಲಾಗತ್ತೆ. ಮೇಲೆ ಸ್ವರ್ಗ, ಮಧ್ಯದಲ್ಲಿ ನಾವು ವಾಸಿಸೋ ಭೂಮಿ ಮತ್ತು ಕೆಳಗೆ ಪಾತಾಳ. ಇದು ಯೂನಿವರ್ಸ್ನ ಒಂದು ಸಿಂಪಲ್ ವರ್ಟಿಕಲ್ ಮ್ಯಾಪ್ ಇದ್ದಾಗೆ. ಈಗ ನಾವು ವಾಸಿಸೋ ಭೂಲೋಕದ ಮೇಲೆ ಫೋಕಸ್ ಮಾಡೋಣ. ಇದನ್ನ 7 ದ್ವೀಪಗಳು ಅಂದ್ರೆ 7 ಖಂಡಗಳಾಗಿ ವಿಂಗಡಿಸಲಾಗಿದೆ. ಅಷ್ಟೇ ಅಲ್ಲ, ಪ್ರತಿಯೊಂದು ದ್ವೀಪದ ಸುತ್ತಲೂ ಒಂದೊಂದು ವಿಶಿಷ್ಟವಾದ ಸಾಗರವಿದೆ ಅಂತ ಹೇಳಲಾಗುತ್ತೆ. ಇದು ಪ್ರಾಚೀನ ಕಾಲದ ಒಂದು ಇಂಟ್ರೆಸ್ಟಿಂಗ್ ಜಿಯೋಗ್ರಫಿಕಲ್ ಮ್ಯಾಪ್. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇಲ್ಲಿ ನಾವು ಬ್ರಹ್ಮಾಂಡದ ಸಂಪೂರ್ಣ ನಕ್ಷೆಯನ್ನ ನೋಡ್ತಿದ್ದೀವಿ. ಇದು ಕೇವಲ 3 ಲೋಕಗಳಲ್ಲ, ಬದಲಿಗೆ ಒಟ್ಟು 14 ಭುವನಗಳನ್ನ ಒಳಗೊಂಡಿದೆ. ನಮ್ಮ ಭೂಮಿಯ ಕೆಳಗೆ 7 ಪಾತಾಳ ಲೋಕಗಳು ಮತ್ತು ಭೂಮಿಯ ಮೇಲೆ ಸತ್ಯಲೋಕದವರೆಗೂ 7 ಸ್ವರ್ಗಲೋಕಗಳು. ಪ್ರತಿಯೊಂದು ಲೋಕವು ಒಂದೊಂದು ಬೇರೆ ಅಸ್ತಿತ್ವದ ಹಂತವನ್ನ ತೋರಿಸುತ್ತೆ. ಸರಿ, ನಾವು ಮನುಷ್ಯನ ಮನಸ್ಸಿನಿಂದ ಹಿಡಿದು ಬ್ರಹ್ಮಾಂಡದ ಕೊನೆಯವರೆಗೂ ಒಂದು ಸುತ್ತು ಹಾಕಿದ ಹಾಗಾಯ್ತು. ಹಾಗಾದ್ರೆ ಈ ಎಲ್ಲ ಜ್ಞಾನದ ಮೂಲ ಯಾವುದು?
ನಮ್ಮ ಕೊನೆಯ ಭಾಗದಲ್ಲಿ ಈ ಇಡೀ ಸಿಸ್ಟಮ್ಗೆ ಆಧಾರವಾಗಿರೋ ದೈವಿಕ ಶಕ್ತಿಗಳು ಮತ್ತು ಪವಿತ್ರ ಗ್ರಂಥಗಳ ಬಗ್ಗೆ ಮಾತಾಡೋಣ. ಈ ಇಡೀ ಬ್ರಹ್ಮಾಂಡದ ಹಿಂದಿರೋ ಚಾಲಕ ಶಕ್ತಿಯೇ ತ್ರಿಮೂರ್ತಿಗಳು. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಪಾಲಕ ಮತ್ತು ಮಹೇಶ್ವರ ಲಯಕರ್ತ. ಆದ್ರೆ ಇಲ್ಲಿ ಲಯ ಅಂದ್ರೆ ನಾಶ ಅಂತಲ್ಲ, ಅದು ಅಂತ್ಯವೂ ಅಲ್ಲ, ಬದಲಿಗೆ ಹೊಸ ಸೃಷ್ಟಿಗೆ ದಾರಿ ಮಾಡ್ಕೊಡೋ ಒಂದು ಸೈಕಲ್. ಇದು ಬ್ರಹ್ಮಾಂಡದ ನಿರಂತರ ಕ್ರಿಯೆಯನ್ನ ಸಂಕೇತಿಸುತ್ತೆ. ಈ ಎಲ್ಲ ಜ್ಞಾನದ ಅಡಿಪಾಯವೇ ವೇದಗಳು. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣವೇದ. ಈ 4 ಗ್ರಂಥಗಳು ಬರೀ ಪುಸ್ತಕಗಳಲ್ಲ, ಇವುಗಳನ್ನೇ ಈ ವಿಶ್ವದೃಷ್ಟಿಕೋನದ ಅತೀ ಪವಿತ್ರ ಮತ್ತು ಮೂಲಭೂತ ಜ್ಞಾನದ ಖಜಾನೆ ಅಂತ ಪರಿಗಣಿಸಲಾಗುತ್ತೆ. ವೇದಗಳು ತತ್ವಗಳ ಅಡಿಪಾಯ ಹಾಕಿದ್ರೆ, 18 ಪುರಾಣಗಳು ಆ ಅಡಿಪಾಯದ ಮೇಲೆ ಕಟ್ಟಿದ ಅದ್ಭುತ ಕಥೆಗಳ ಅರಮನೆಗಳು. ದೇವತೆಗಳು, ರಾಜರು, ಋಷಿಗಳ ಕಥೆಗಳ ಮೂಲಕ ವೇದಗಳಲ್ಲಿರೋ ಕಷ್ಟಕರವಾದ ವಿಷಯಗಳನ್ನ ಎಲ್ಲರಿಗೂ ಅರ್ಥವಾಗೋ ಹಾಗೆ ಸರಳವಾಗಿ ವಿವರಿಸ್ತವೆ. ಉದಾಹರಣೆಗೆ, ಭಾಗವತ ಪುರಾಣದಲ್ಲಿ ಕೃಷ್ಣನ ಕಥೆಗಳಿದ್ರೆ, ಗರುಡ ಪುರಾಣದಲ್ಲಿ ಜೀವನ ಮತ್ತು ಮರಣದ ರಹಸ್ಯಗಳ ಬಗ್ಗೆ ಇದೆ. ಹಾಗಾದ್ರೆ ಇಷ್ಟೆಲ್ಲಾ ನೋಡಿದ್ಮೇಲೆ ನಮ್ಗೇನ್ ಗೊತ್ತಾಯ್ತು? 4 ಆಶ್ರಮಗಳಿಂದ ಹಿಡಿದು 14 ಭುವನಗಳವರೆಗೂ ಇದು ಬರೀ ನಂಬರ್ಸ್ ಲಿಸ್ಟ್ ಅಲ್ಲ, ಬದಲಿಗೆ ಒಬ್ಬ ವ್ಯಕ್ತಿಯ ಒಳಗಿನ ಜಗತ್ತಿನಿಂದ ಹಿಡಿದು ಬ್ರಹ್ಮಾಂಡದ ವಿಶಾಲತೆಯವರೆಗೂ ಅಸ್ತಿತ್ವದ ಪ್ರತಿಯೊಂದು ಅಂಶವನ್ನು ಅರ್ಥ ಮಾಡ್ಕೊಳ್ಳೋಕೆ, ಅದಕ್ಕೊಂದು ಜಾಗ ಕೊಡೋಕೆ ಮಾಡಿರೋ ಒಂದು ಕಂಪ್ಲೀಟ್ ಫ್ರೇಮ್ವರ್ಕ್. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ನಿಮ್ಮನ್ನ ಚಿಂತನೆಗೆ ಬಿಡ್ತೀನಿ. ಜಗತ್ತನ್ನು ಹೀಗೆ ಸಂಖ್ಯೆಗಳ ಮೂಲಕ ಒಂದು ಕ್ರಮಕ್ಕೆ ತರೋದ್ರಲ್ಲಿ ಅಂಥ ಶಕ್ತಿ ಏನಿದೆ? ಬಹುಶಃ ಇಂತಹ ಸಂಖ್ಯಾತ್ಮಕ ಚೌಕಟ್ಟುಗಳು ಕೇವಲ ಮಾಹಿತಿ ಕೊಡೋದಷ್ಟೇ ಅಲ್ಲ, ಈ ದೊಡ್ಡ ಕಾಂಪ್ಲೆಕ್ಸ್ ಬ್ರಹ್ಮಾಂಡದಲ್ಲಿ ನಮ್ಮ ಸ್ಥಾನ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ನಮ್ಮ ಬದುಕಿಗೊಂದು ಅರ್ಥವನ್ನ ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅನ್ಸುತ್ತೆ. ಇದರ ಬಗ್ಗೆ ಯೋಚನೆ ಮಾಡಿ ನೋಡಿ.